Good morning, students. Welcome to my class on mean value theorem. So ನಾವು mean value theorem ಅನ್ನೋ ಯೂನಿಟ್ ಬಗ್ಗೆ ಸ್ಟಡೀಸ್ ಮಾಡತ್ತಿದ್ವಿ. ಸೊ ಆಲ್ರೆಡಿ ಇದ್ರೊಳಗೆ ಸಮ್ ಥಿಯರಮ್ಸ್ ಫಿಕ್ಸ್ಡ್ ಥಿಯರಮ್ಸ್ ಬಗ್ಗೆ ಸ್ಟಡೀಸ್ ಮಾಡಿದ್ವಿ. ಫಾರ್ ಎಕ್ಸಾಂಪಲ್ ರೋಸ್ ಥಿಯರಮ್, ಲ್ಯಾಂಗ್ರಾಂಜಸ್ ಮೀನ್ ವ್ಯಾಲ್ಯೂ ಥಿಯರಮ್, ಕಾಚಸ್ ಮೀನ್ ವ್ಯಾಲ್ಯೂ ಥಿಯರಮ್. ಹೌದು. ಸೊ ಇವಾಗ ನಾವು ಇವತ್ತಿನ ಕ್ಲಾಸ್ ಒಳಗೆ ಯಾವ್ದು ಮಾಡತ್ತೀವಿ ಅಂತಂದ್ರೆ ಒಂದು ಮ್ಯಾಕ್ಲಾರಿಯನ್ಸ್ ಥಿಯರಮ್ ಅಂತ ಐತಿ. ಓಕೆ, ಬಟ್ ಯು ಡೋಂಟ್ ಹ್ಯಾವ್ ದ ಪ್ರೂಫ್ ಆಫ್ ದಿಸ್ ಥಿಯರಮ್. ಕ್ಲಿಯರ್? ಈ ಥಿಯರಮ್ದು ಪ್ರೂಫ್ ಇಲ್ಲ ನಿಮ್ಮ ಹತ್ರ, ಬಟ್ ಈ ಥಿಯರಮ್ದು ಫಾರ್ಮುಲಾ ಇದೆ. ಆ ಫಾರ್ಮುಲಾ ಬೇಸ್ ಮೇಲೆ ಎಕ್ಸಾಂಪಲ್ಸನ್ನು ಹೆಂಗೆ ಸಾಲ್ವ್ ಮಾಡ್ತೀವಿ ಅನ್ನೋದನ್ನು ಇವತ್ತಿನ ಕ್ಲಾಸ್ ಒಳಗೆ ಸ್ಟಡಿ ಮಾಡೋಣ. ಓಕೆನಾ? ಓಕೆ, ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. Maclaurin's infinite series. So see here, if f raised to n exists continuous, okay, continuous in closed interval ab for all n belongs to capital N, means any number is belongs to natural number, and Maclaurin's remainder as n tends to infinity. So the remainder must be n tends to infinity for all x belongs to the closed interval ab. Okay, so ಈ ಮ್ಯಾಕ್ಲಾರಿಯನ್ಸ್ ಇನ್ಫೈನೈಟ್ ಸೀರೀಸ್ದ ಫಾರ್ಮುಲಾ ಏನು ಬರುತ್ತೆ ಅಂತಂದ್ರೆ f of x. ಓಕೆ, f of x is equal to f of 0 plus x into f dash of 0 plus x square by 2 factorial into f double dash of 0 plus so on to the x raised to n minus 1 divided by n minus 1 factorial into f raised to n minus 1 of 0 plus on to the infinity. So ಇದಕ್ಕೆ ಎಂಡ್ ಅನ್ನೋದಿಲ್ಲ. ಅಪ್ ಟು nth term again we are going to write it as a infinity. So this is called the Maclaurin's infinite series ಅಂತ ಕರಿತೀವಿ. ಓಕೆ, ಈ ಫಾರ್ಮುಲಾ ಏನಾಯ್ತಲ್ಲ, ಈ ಫಾರ್ಮುಲಾ ಯೂಸ್ ಮಾಡಿಬಿಟ್ಟು ನಾವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತೀವಿ. ಸೊ ಈ ಫಾರ್ಮುಲಾ ನೋಡಿದ ತಕ್ಷಣ ನಿಮ್ಗೆ ಏನು ಗೊತ್ತಾಗಬೇಕಂದ್ರೆ ಅವರು ಎಫ್ ಆಫ್ ಎಕ್ಸ್ ಅಂತಂದ್ರೆ ಒಂದು ಯಾವುದಾದ್ರೂ ಒಂದು ಫಂಕ್ಷನ್ ಕೊಟ್ಟಿರ್ತಾರೆ. ಓಕೆ, ಸೊ ನೀವು ಜಸ್ಟ್ ಏನು ಮಾಡಬೇಕು ಅಂತಂದ್ರೆ ಗಿವನ್ ಫಂಕ್ಷನ್ನ ದೆನ್ ಅದನ್ನು ಫಸ್ಟ್ ಡೆರಿವೇಷನ್ ಅಂದರೆ ಎಫ್ ಡ್ಯಾಶ್ ಫಸ್ಟ್ ಟೈಮ್ ಡಿಫ್ರೆನ್ಷಿಯೇಟ್ ಮಾಡ್ತೀರಿ. ದೆನ್ ಎಫ್ ಡಬಲ್ ಡ್ಯಾಶ್ ಅಂತಂದ್ರೆ ಅಗೇನ್ ಡಿಫ್ರೆನ್ಷಿಯೇಟ್ ಮಾಡ್ತೀರಿ. ಈ ಥರ ಸೊ ಆನ್ ಟು ದಿ ಅಪ್ ಟು nth ಟರ್ಮ್ ತನಕ ಏನು ಮಾಡ್ತೀರಿ, ಡಿಫ್ರೆನ್ಷಿಯೇಟ್ ಮಾಡ್ಕೊತ ಹೋಗ್ತೀರಿ. ಆ್ಯಂಡ್ ಪ್ರತಿ ಸತಿ ಒಂದೊಂದು ನಿಮಗೆ ವ್ಯಾಲ್ಯೂ ಸಿಗುತ್ತಾ. ಸೊ ಫಸ್ಟ್ ಫಂಕ್ಷನ್ ಏನು ಕೊಟ್ಟಿರ್ತಾರಲ್ಲ ಅಲ್ಲಿ ಎಕ್ಸ್ ವ್ಯಾಲ್ಯೂ 0 ಹಾಕಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತೀರಿ. ದೆನ್ ಎಫ್ ಡ್ಯಾಶ್ ಇದ್ದಲ್ಲಿ 0, ದೆನ್ ಎಫ್ ಡಬಲ್ ಡ್ಯಾಶ್ ಇದ್ದಲ್ಲಿ 0, ದೆನ್ ಎಫ್ ರೆಸ್ ಟು n minus 1 ಇದ್ದಲ್ಲಿ 0. ಈ ಥರ ವ್ಯಾಲ್ಯೂಸ್ ಹಾಕಿ ನೀವು ಏನು ಮಾಡ್ತೀರಿ, ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡ್ತೀರಿ. ಓಕೆ, ಆ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡಿ ಈ ಫಾರ್ಮುಲಾ ಒಳಗೆ ವ್ಯಾಲ್ಯೂಸನ್ನು ಹಾಕಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಿ. ಸೊ ದಿಸ್ ಈಸ್ ದ ಮೆಥಡ್ ಆಫ್ ಸಾಲ್ವಿಂಗ್ ದ ಮ್ಯಾಕ್ಲಾರಿಯನ್ಸ್ ಇನ್ಫೈನೈಟ್ ಸೀರೀಸ್. ಕ್ಲಿಯರ್? ಸಮ್ಟೈಮ್ಸ್ ಫಾರ್ 1 marks they will going to ask only ರೈಟ್ ದ ಫಾರ್ಮುಲಾ ಆಫ್ ಮ್ಯಾಕ್ಲಾರಿಯನ್ಸ್ ಇನ್ಫೈನೈಟ್ ಸೀರೀಸ್ ಅಂತಲೂ ಕೇಳ್ತಾರೆ. ಸೊ ಆ ಥರ ಕೇಳಿದಾಗ ನೀವೇನು ಮಾಡಬೇಕು ಅಂತಂದರೆ ಈ ಫಾರ್ಮುಲಾ ಏನೈತಲ್ಲ ಈ ಫಾರ್ಮುಲಾ ಬರೀಬೇಕಾಗುತ್ತೈತಿ. ಸೊ ಇವಾಗ ಏನು ಮಾಡೋಣ, ಈ ಫಾರ್ಮುಲಾನೇ ಯೂಸ್ ಮಾಡಿ ಪ್ರಾಬ್ಲಮ್ಸನ್ನು ಹೆಂಗೆ ಸಾಲ್ವ್ ಮಾಡ್ತೀವಿ ಅಂತ ಚೆಕ್ ಮಾಡೋಣ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಪ್ರಾಬ್ಲಮ್. ಎಕ್ಸ್ಪಾಂಡ್ ಇ ರೆಸ್ ಟು ಎಕ್ಸ್ ಇನ್ ಪವರ್ ಆಫ್ ಎಕ್ಸ್ ರೆಸ್ ಟು ಎನ್ ಬೈ ಮ್ಯಾಕ್ಲಾರಿಯನ್ಸ್ ಥಿಯರಮ್. ಸೊ ಏನು ಕೊಟ್ಟಾರ ಅಂತಂದ್ರೆ ಫಂಕ್ಷನ್ ಕೊಟ್ಟಾರ. ಎಫ್ ಆಫ್ ಎಕ್ಸ್ದು ವ್ಯಾಲ್ಯೂ ಏನು ಕೊಟ್ಟಾರ ಅವರು, ಇ ರೆಸ್ ಟು ಎಕ್ಸ್ ಕೊಟ್ಟಾರ. ಸೊ ಇದನ್ನು ನಾವು ಸಾಲ್ವ್ ಮಾಡಬೇಕು. ಸೊ ಜಸ್ಟ್ ಏನು ಮಾಡ್ಬೇಕು ನೋಡಿರಿ, ಎಫ್ ಆಫ್ ಎಕ್ಸ್ ಏನು ಕೊಟ್ಟಾರ, ಇ ರೆಸ್ ಟು ಎಕ್ಸ್ ಕೊಟ್ಟಾರ. ಹೌದು, ಇದು ಗಿವನ್ ಫಂಕ್ಷನ್. ಸೊ ಫಸ್ಟ್ ಟರ್ಮ್ ಏನಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತಂದ್ರೆ ಇದನ್ನು ಫಸ್ಟ್ ಟೈಮ್ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಇ ರೆಸ್ ಟು ಎಕ್ಸ್ದು ಡಿಫ್ರೆನ್ಷಿಯೇಟ್ ಏನೈತಲ್ಲ ಅದು ಆಲ್ವೇಸ್ ಇ ರೆಸ್ ಟು ಎಕ್ಸೇ ಇರುತ್ತೆ. ಇದು ಬೇಸಿಕ್, ಇದು ನಿಮಗೆ ಎಲ್ಲರಿಗೂ ಗೊತ್ತೇ ಐತಿ. ಸೊ ಇದನ್ನು ಒಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಿರಿ ಇ ರೆಸ್ ಟು ಎಕ್ಸ್, ಅಗೇನ್ ಡಿಫ್ರೆನ್ಷಿಯೇಟ್ ಮಾಡಿದ್ರು ಇ ರೆಸ್ ಟು ಎಕ್ಸ್, ಥರ್ಡ್ ಟೈಮ್, ಫೋರ್ತ್ ಟೈಮ್, ಅಪ್ ಟು n ಟರ್ಮ್ ತನೂ ನೀವು ಡಿಫ್ರೆನ್ಷಿಯೇಟ್ ಮಾಡಿದ್ರು ನಿಮಗೆ ಇದ್ರ ವ್ಯಾಲ್ಯೂಸ್ ಏನು ಬರುತ್ತಾ, ಇ ರೆಸ್ ಟು ಎಕ್ಸ್ ಸಿಗುತ್ತೆ. ಕ್ಲಿಯರ್? ಸೊ ನೆಕ್ಸ್ಟ್ ಇದ್ರದ್ದು ಇ ರೆಸ್ ಟು ಎಕ್ಸ್ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ ಮೇಲೆ ನಿಮಗೇನು ಅಂತಂದರೆ ಎಕ್ಸ್ ಇದ್ದಲ್ಲಿ ವ್ಯಾಲ್ಯೂಸ್ ಹಾಕಬೇಕು. ಅದು ಇಲ್ಲಿ ಸೊ 0 ಹಾಕೋದು ಹೋಗ್ತೀರಿ. ಇಲ್ಲಿ ನೋಡಿರಿ, ಎಫ್ ಆಫ್ 0 ಇ ಟು ದ ಪವರ್ ಆಫ್ 0's ವ್ಯಾಲ್ಯೂಸ್ ಏನೈತಿ 1. ಕ್ಲಿಯರ್? ಸೇಮ್ ಆ್ಯಸ್ ಇಟ್ ಈಸ್ ಎಫ್ ಡ್ಯಾಶ್ ಆಫ್ 0. ಸೊ ಇ ಟು ದ ಪವರ್ 0's ವ್ಯಾಲ್ಯೂವೇ 1 ಐತಿ. ಸೊ ನಿಮಗೆ ಏನಾಗ್ಬಿಡ್ತೈತಿ, ಅಪ್ ಟು ಎಲ್ಲನೂ ಏನಾಗ್ಬಿಡ್ತೈತಿ, 1ನೇ ವ್ಯಾಲ್ಯೂ ಸಿಕ್ಬಿಡ್ತೈತಿ. ಒಂದು ಈಸಿ ಪ್ರಾಬ್ಲಮ್ ಸಾಲ್ವ್ ಮಾಡತ್ತೀನಿ. ಇದು ನೆಕ್ಸ್ಟ್ ಮತ್ತೊಂದು ಪ್ರಾಬ್ಲಮ್ ತೊಗೊಳ್ಳೋಣ. ಸೊ ದಿಸ್ ಈಸ್ ಮೆಥಡ್ ಅಂತ ತೋರಿಸತ್ತೀನಿ. ಎಫ್ ಆಫ್ ಎಕ್ಸ್, ಎಫ್ ಡ್ಯಾಶ್ ಆಫ್ ಎಕ್ಸ್, ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್, ಎಫ್ ತ್ರಿಬಲ್ ಡ್ಯಾಶ್ ಆಫ್ ಎಕ್ಸ್, ಎಫ್ ಫೋರ್ತ್ ಟರ್ಮ್ ಆಫ್ ಎಕ್ಸ್ ಅಪ್ ಟು ಎಫ್ ರೆಸ್ ಟು ಎನ್ ಆಫ್ ಎಕ್ಸ್. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದಾಗ ಇ ರೆಸ್ ಟು ಎಕ್ಸೇ ಸಿಗುತ್ತಾ.
ದೆನ್ ಅಲ್ಲಿ ವ್ಯಾಲ್ಯೂಸ್ ಹಾಕೊಂತ ಹೋದಾಗ ಇರೆಷ್ಟು ಝೀರೋದ ವ್ಯಾಲ್ಯೂ ಆಲ್ವೇಸ್ 1 ಇರ್ತೈತಿ. ಸೊ ನೆಕ್ಸ್ಟ್ ಏನು ಮಾಡ್ತೀರಿ ಅಂತಂದ್ರೆ ಇದನ್ನೆಲ್ಲ ಬರ್ಕೊಂಡ್ಮೇಲೆ ನೆಕ್ಸ್ಟ್ ಫಾರ್ಮುಲಾ ಬರ್ಕೊತೀರಿ. ಯಾವುದ್ರದ್ದು? ಮ್ಯಾಕ್ಲಾರಿಯನ್ಸ್ ಇನ್ಫೈನೈಟ್ ಸೀರೀಸ್ದ ಫಾರ್ಮುಲಾ ಬರ್ಕೋಬೇಕು. ಹೌದು, ಸೀದಾ ಫಾರ್ಮುಲಾ f of x is equal to f of 0 plus x dash x into f dash of 0 plus x square by 2 factorial into f double dash of 0 x cube by 3 factorial. ಬಿಕಾಸ್ ನಾವಿಲ್ಲಿ ಎಷ್ಟು ಫೋರ್ತ್ ದೆನ್ ಎಫ್ ರೆಸ್ ಟು ಎನ್ ಅಪ್ ಟು ಫೋರ್ತ್ ಟರ್ಮ್ ತನಕ ತಗೊಂಡಿವಿ ಅಂತಂದ್ರೆ ನಾವು ಅದನ್ನು ಡಿಫ್ರೆನ್ಷಿಯೇಟ್ ಬರ್ಕೊತ ಹೋಗ್ತೀವಿ. ಓಕೆ, ಸೊ ದಿಸ್ ಈಸ್ ದ ಫಾರ್ಮುಲಾ ಅಪ್ ಟು ಇನ್ಫಿನಿಟಿ 3 ದೆನ್ ಇನ್ಫಿನಿಟಿ ತನಕ ಬರ್ಕೊಂಡ್ವಿ. ದೆನ್ ನೆಕ್ಸ್ಟ್ ಏನು ಮಾಡ್ತೀವಿ? ಜಸ್ಟ್ ವ್ಯಾಲ್ಯೂಸ್ ಹಾಕ್ತೀರಿ. ಸೊ ನೋಡಿರಿ, ಎಫ್ ಆಫ್ 0. ಸೊ ಇಲ್ಲಿ ನೋಡಿರಿ, ಎಫ್ ಆಫ್ 0ದ ವ್ಯಾಲ್ಯೂ ಏನು ಬಂದದ? 1. ಕ್ಲಿಯರ್? ಸೊ ಎಫ್ ಆಫ್ 0 ವ್ಯಾಲ್ಯೂ 1 ಪ್ಲಸ್ ಎಕ್ಸ್ ಆ್ಯಸ್ ಇಟ್ ಈಸ್ ಎಕ್ಸ್ ಇಂಟು ಎಫ್ ಡ್ಯಾಶ್ ಆಫ್ 0 ಅಂತಂದರೆ ಇವೆಲ್ಲ ಥರದ್ದು ವ್ಯಾಲ್ಯೂ 1 ಬಂದೈತಿ. ಸೊ ಎಫ್ ಡ್ಯಾಶ್ ಆಫ್ 0ದು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ 2 ಫ್ಯಾಕ್ಟೋರಿಯಲ್ ಎಫ್ ಡಬಲ್ ಡ್ಯಾಶದ್ದು ವ್ಯಾಲ್ಯೂ 1. ದೆನ್ ಎಕ್ಸ್ ಕ್ಯೂಬ್ ಬೈ 3 ಫ್ಯಾಕ್ಟೋರಿಯಲ್ ಇದ್ರದ್ದು ವ್ಯಾಲ್ಯೂ 1. ಸೊ ಆನ್ ಟು ದಿ ಎಕ್ಸ್ ರೆಸ್ ಟು ಎನ್ ಫ್ಯಾಕ್ಟೋರಿಯಲ್ ಆಫ್ 1 ಪ್ಲಸ್ ಸೊ ಆನ್ ಟು ದಿ ಇನ್ಫಿನಿಟಿ. ಕ್ಲಿಯರ್? ಸೊ ಜಸ್ಟ್ ಇದ್ರದ್ದು ವ್ಯಾಲ್ಯೂಸ್ ಹಾಕೊಂಡು ಬಂದ್ವಿ. ದೆನ್ ಲಾಸ್ಟ್ ಸ್ಟೆಪ್ ಏನು ಮಾಡ್ತೀವಿ? ಜಸ್ಟ್ ಏನು ಮಾಡ್ತೀವಿ? ಇ ರೆಸ್ ಟು ಎಕ್ಸ್ 1 ಪ್ಲಸ್ ಎಕ್ಸ್ ಇಂಟು 1 ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ 2 ಫ್ಯಾಕ್ಟೋರಿಯಲ್ ಇಂಟು 1 ಎಕ್ಸ್ ಸ್ಕ್ವೇರ್ ಬೈ 2 ಫ್ಯಾಕ್ಟೋರಿಯಲ್ ಪ್ಲಸ್ x cube by 3 factorial into 1 x cube by 3 factorial, then x raised to 4 x raised to 5 up to so on to the x raised to n by n factorial plus so on to the infinity. So this is the method of solving the Maclaurin's theorem, infinite series anta. Okay na? ಇದು ಇ ರೆಸ್ ಟು ಎಕ್ಸ್ ಕೊಟ್ಟಾಗ ಈಸಿ ಐತಿ, ಬಿಕಾಸ್ ನಮಗೆ ಇ ರೆಸ್ ಟು ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಬರೋದೇ ಇಲ್ಲ. ಇ ರೆಸ್ ಟು ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇ ರೆಸ್ ಟು ಎಕ್ಸೇ ಸಿಗುತ್ತೆ. ದೆನ್ ಇ ಟು ದ ಪವರ್ ಆಫ್ 0ದ ವ್ಯಾಲ್ಯೂಸ್ ಆಲ್ವೇಸ್ 1 ಇರುತ್ತೆ. ಹೌದು, ಸೊ ಇದು ಈಸಿ ಪ್ರಾಬ್ಲಮ್ ಆಯಿತು. ಸೊ ಸಮ್ ಅದರ್ ಎಕ್ಸಾಂಪಲ್ ಸಾಲ್ವ್ ಮಾಡಿದ್ವಿ ಅಂತಂದರೆ ಇನ್ನೂ ನಮಗೆ ಕ್ಲಾರಿಫಿಕೇಷನ್ ಸಿಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ದ ಅನದರ್ ಎಕ್ಸಾಂಪಲ್. ಸಿ ದ ನೆಕ್ಸ್ಟ್ ಎಕ್ಸಾಂಪಲ್. ಎಕ್ಸ್ಪಾಂಡ್ ಸೈನ್ ಎಕ್ಸ್ ಬೈ ಮ್ಯಾಕ್ಲಾರಿಯನ್ಸ್ ಥಿಯರಮ್ ಅಪ್ ಟು ಎಕ್ಸ್ ರೆಸ್ ಟು 4th ಟರ್ಮ್ ಅಂತ ಕೊಟ್ಟಾರ. ಸೊ ಇಲ್ಲೇನು ಮಾಡ್ಯಾರ? ಗಿವನ್ ಫಂಕ್ಷನ ಸೈನ್ ಎಕ್ಸ್ ಕೊಟ್ಟಾರ. ಹೌದು, ಸೊ ಫಸ್ಟು ನಮಗೆ ಗೊತ್ತಿರಬೇಕು. ಓಕೆ, ಫಸ್ಟ್ ಆಫ್ ಆಲ್ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡೋಣ. ಓಕೆನಾ? ಸೊ ಲೆಟ್ಸ್ ಸ್ಟಾರ್ಟ್ ದ ಸೊಲ್ಯೂಷನ್ ಆಫ್ ದಿಸ್ ಪ್ರಾಬ್ಲಮ್. ಸೊ ಗಿವನ್ ಫಸ್ಟ್ ನೋಡ್ರಿ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಸೈನ್ ಎಕ್ಸ್. ಹೌದಾ? ಸೈನ್ ಎಕ್ಸದ್ದು ಡಿಫ್ರೆನ್ಷಿಯೇಟ್ ಏನಾಗುತ್ತಾ? ಕಾಸ್ ಎಕ್ಸ್. ಹೌದು, ದಿಸ್ ಈಸ್ ಅ ಕಾಸ್ ಎಕ್ಸ್. ಓಕೆ, ಸೈನ್ ಎಕ್ಸದ್ದು ಡಿಫ್ರೆನ್ಷಿಯೇಟ ಕಾಸ್ ಎಕ್ಸ್. ಕಾಸ್ ಎಕ್ಸದ್ದು ಏನಾಗುತ್ತಾ? ಮೈನಸ್ ಸೈನ್ ಎಕ್ಸ್. ಇದು ನೆನಪಿರ್ಬೇಕು ನಿಮಗೆ, ಮೇನ್ ಇದು ಗೊತ್ತಿರಬೇಕು. ಸೈನ್ ಎಕ್ಸದ್ದು ಕಾಸ್ ಎಕ್ಸ್ ಆಗುತ್ತೆ, ಬಟ್ ಕಾಸ್ ಎಕ್ಸದ್ದು ಮೈನಸ್ ಸೈನ್ ಎಕ್ಸ್ ಆಗುತ್ತೆ. ಕ್ಲಿಯರ್? ಅಗೇನ್ ಸೈನ್ ಎಕ್ಸದ್ದು ಏನಾಗುತ್ತಾ? ಕಾಸ್ ಎಕ್ಸ್, ಬಟ್ ಇದ್ರ ಹಿಂದಿಂದ ಮೈನಸ್ ಆಲ್ರೆಡಿ ಇತ್ತು, ಸೊ ಮೈನಸ್. ಅಗೇನ್ ಕಾಸ್ ಎಕ್ಸದ್ದು ಹೇಳಿದ್ದೆ ಮೈನಸ್ ಸೈನ್ ಎಕ್ಸ್ ಆಗುತ್ತಾ. ಹೌದು, ಕಾಸ್ ಎಕ್ಸದ್ದು ಏನಾಗುತ್ತಾ? ಮೈನಸ್ ಸೈನ್ ಎಕ್ಸ್ ಆಗುತ್ತಾ, ಬಟ್ ಆಲ್ರೆಡಿ ಹಿಯರ್ ಇಸ್ ಅ ಮೈನಸ್, ಸೊ ಮೈನಸ್ ಮೈನಸ್ ಬಿಕಮ್ ಪ್ಲಸ್. ಕ್ಲಿಯರ್? ಇದು ಅರ್ಥ ಆಯಿತು ಅನ್ಕೊತೀನಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಕಾಸ್ ಎಕ್ಸ್, ಅಗೇನ್ ಡಿಫ್ರೆನ್ಷಿಯೇಟ್ ಮಾಡಿದರೆ ಮೈನಸ್ ಸೈನ್ ಎಕ್ಸ್, ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ ಮೈನಸ್ ಕಾಸ್ ಎಕ್ಸ್, ದೆನ್ ಸೈನ್ ಎಕ್ಸ್. ನೆಕ್ಸ್ಟ್ ಏನು ಮಾಡಬೇಕು? ಎಕ್ಸ್ ವ್ಯಾಲ್ಯೂಸ್ 0 ಹಾಕೊಂಡು ಹೋಗಬೇಕು. ಜಸ್ಟ್ ಇಲ್ಲಿ ನೋಡಿರಿ, ಇದರ ಅಪೋಸಿಟ್ ಹಾಕೊಂಡು ಹೋಗ್ತೀರಿ. ಸೈನ್ ಎಕ್ಸ್ ಐತಿ, ಸೈನ್ 0. ಸೈನ್ 0ದ ವ್ಯಾಲ್ಯೂ ಏನೈತಿ ಅಂತಂದ್ರೆ 0. ಇದು ನಿಮ್ಮ ವ್ಯಾಲ್ಯೂಸ್ ಗೊತ್ತಿರಬೇಕು. ಸೈನ್ 0 ವ್ಯಾಲ್ಯೂ 0 ಬರುತ್ತೆ. ದೆನ್ ಕಾಸ್ 0 ವ್ಯಾಲ್ಯೂ ಈಸ್ 1. ಓಕೆ, ಅಗೇನ್ sin 0 sin 0 ವ್ಯಾಲ್ಯೂ 0. ದೆನ್ ಕಾಸ್ 0 ವ್ಯಾಲ್ಯೂ 1, ಬಟ್ ಇಲ್ಲಿ ಏನೈತಿ? ಮೈನಸ್ ಕಾಸ್ 0 ಐತಿ, ಸೊ ಮೈನಸ್ 1. ಅಗೇನ್ sin 0 ವ್ಯಾಲ್ಯೂ 0. ದಿಸ್ ಈಸ್ ಕ್ಲಿಯರ್? ಮೇನ್ ಇವೆರ ಟರ್ಮ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಯಿತು? ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ಬೇಕಂತ ಹೇಳಿದ್ದೆ ನಾನು? ಎಸ್, ಮ್ಯಾಕ್ಲಾರಿಯನ್ಸ್ ಇನ್ಫೈನೈಟ್ ಸೀರೀಸ್ದ ಫಾರ್ಮುಲಾ ಬರ್ಕೊತೀವಿ. ದಿನ ಆ ಫಾರ್ಮುಲಾ ಒಳಗೆ ಏನು ಮಾಡಬೇಕು? ಈ ವ್ಯಾಲ್ಯೂಸ್ನೆಲ್ಲ ಹಾಕಬೇಕು. ಹೌದು, so write down the formula of Maclaurin's infinite series. See the formula. F of x is equal to f of 0 plus x into f dash of 0 plus x square by 2 factorial f double dash of 0 plus x cube by 3 factorial f triple dash of 0 up to 4th term plus x raised to 4 by 4 factorial into f 4th dash of 0 plus so on to the x raised to n factorial f raised to n of 0 plus infinity. So this is the formula. Okay,
ನಿಮ್ಗೆ ಪದೇ ಪದೇ ಹೇಳ್ತಿರ್ತೀನಿ, ಇನ್ ಎಕ್ಸಾಮ್ಸ್ ಯು ಮಸ್ಟ್ ರೈಟ್ ದಿಸ್ ಫಾರ್ಮುಲಾ. ಸೊ ಯಾವುದೇ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಕೇಳಿದಾಗ ಅದಕ್ಕಿರುವಂತಹ ಫಾರ್ಮುಲಾನ ಬರೆದ್ರೆ ನಿಮಗೆ 1 ಮಾರ್ಕ್ಸ್ ಸಿಗ್ತೈತಿ. ಓಕೆ, ಸೊ ಡೋಂಟ್ ಸ್ಕಿಪ್ ದ ಫಾರ್ಮುಲಾ. ನೀವು ಎಷ್ಟೇ ಪರ್ಫೆಕ್ಟ್ ಅದೀನಿ ಅಂತ ಅಂದ್ರೂ ಕೂಡ ಫಾರ್ಮುಲಾನ ಬರೀಲಾರ್ದೆ ಡೈರೆಕ್ಟ್ ಸಾಲ್ವ್ ಮಾಡೋಕ್ಕೆ ಹೋಗಬೇಡ್ರಿ. ಓಕೆನಾ? ಗುಡ್. ಸೊ ಇವಾಗ ಏನು ಮಾಡ್ತೀವಿ, ಇದ್ರದ್ದು ವ್ಯಾಲ್ಯೂಸ್ ಹಾಕ್ಕೊಳ್ಳೋಣ. ಸಿ ದ ವ್ಯಾಲ್ಯೂಸ್. ಎಫ್ ಆಫ್ ಝೀರೋ ವ್ಯಾಲ್ಯೂ ಏನೈತಿ 0 ಪ್ಲಸ್ ಎಕ್ಸ್ ಆ್ಯಸ್ ಇಟ್ ಈಸ್ ಇಂಟು ಎಫ್ ಡ್ಯಾಶ್ ಆಫ್ ಝೀರೋದ ವ್ಯಾಲ್ಯೂವ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ 2 ಫ್ಯಾಕ್ಟೋರಿಯಲ್ ಎಫ್ ಡಬಲ್ ಡ್ಯಾಶ್ ಆಫ್ ಝೀರೋದು 0 ಪ್ಲಸ್ ಎಕ್ಸ್ ಕ್ಯೂಬ್ ಬೈ 3 ಫ್ಯಾಕ್ಟೋರಿಯಲ್ ಇಂಟು ತ್ರಿಬಲ್ ಡ್ಯಾಶದ್ದು -1. ಓಕೆ, ದೆನ್ ಪ್ಲಸ್ ಎಕ್ಸ್ ರೇಸ್ ಟು 4/4 ಫ್ಯಾಕ್ಟೋರಿಯಲ್ ಎಫ್ ಫೋರ್ತ್ ಡ್ಯಾಶದ್ದು 0. ಕ್ಲಿಯರ್? ಪ್ಲಸ್ ಆನ್ ಟು ದಿ ಇನ್ಫಿನಿಟಿ. nth ಟರ್ಮ್ ಫೈಂಡ್ ಔಟ್ ಮಾಡಿಲ್ಲ, ಸೊ ಇದನ್ನು ನಾವು ಸ್ಕಿಪ್ ಮಾಡಿದ್ವಿ, ಡೈರೆಕ್ಟಾಗಿ ಇನ್ಫಿನಿಟಿ ಬರ್ಕೊಂಡ್ವಿ. ಸೊ ಇವಾಗ ನೋಡ್ರಿ, 0 ಐತಿ, ಸೊ 0 ಬಿಟ್ರಿ. ಎಕ್ಸ್ ಇಂಟು 1 ಎಕ್ಸ್, ಸೊ ಏನು ಮಾಡೀವಿ ನೋಡ್ರಿ, 0 ಆ್ಯಸ್ ಇಟ್ ಈಸ್, ಎಕ್ಸ್ ಇಂಟು 1 ಎಕ್ಸ್. ದೆನ್ ನೆಕ್ಸ್ಟ್ ಇಲ್ಲಿ ನೋಡ್ರಿ, ಎಕ್ಸ್ ಸ್ಕ್ವೇರ್ ಬೈ 2 ಫ್ಯಾಕ್ಟೋರಿಯಲ್ ಇಂಟು 0 ಐತಿ. ಸೊ 0 ವಿತ್ ದಿಸ್ ಮಸ್ಟ್ ಬಿ 0. ಸೊ ಈ ಟರ್ಮ್ ಬಿಟ್ಬಿಟ್ಟು 0 ಆಗಿಬಿಡ್ತು. ದೆನ್ ಎಕ್ಸ್ ಕ್ಯೂಬ್ ಬೈ 3 ಫ್ಯಾಕ್ಟೋರಿಯಲ್ ಇಂಟು -1. ಸೊ ಮೈನಸ್ ಎಕ್ಸ್ ಕ್ಯೂಬ್ ಬೈ 3 ಫ್ಯಾಕ್ಟೋರಿಯಲ್. ಅಗೇನ್ ಎಕ್ಸ್ ರೇಸ್ ಟು 4/4 ಫ್ಯಾಕ್ಟೋರಿಯಲ್ದು ಏನೈತಿ ವ್ಯಾಲ್ಯೂವ 0 ಐತಿ. ಸೊ ಈ ಟರ್ಮು ಏನಾಗುತ್ತೆ ನಮಗೆ 0. ಕರೆಕ್ಟ್? ದೆನ್ ಎಕ್ಸ್ ರೇಸ್ ಟು 5 ಅದಿಲ್ಲ, ಜಸ್ಟ್ ಇದರದ ನೆಕ್ಸ್ಟ್ ಕಂಡೀಷನ್ ಮಾಡಿದ್ವಿ ಅಂತಂದ್ರೆ ಆಬ್ವಿಯಸ್ಲಿ ಸೈನ್ ಎಕ್ಸ್ ಐತಿ. ಸೈನ್ ಎಕ್ಸ್ ಇದು ಅಗೇನ್ ಏನಾಗುತ್ತೆ ಕಾಸ್ ಎಕ್ಸ್. ಕಾಸ್ 0ದ ವ್ಯಾಲ್ಯೂ ಏನಾಗ್ತಿತ್ತು, ಮತ್ತು ನಮಗೆ 1 ಸಿಗ್ತಿತ್ತು +1. ಸೊ ಅದಕ್ಕೆ ಇಲ್ಲಿ ಬರ್ಕೊಂಡು ಎಕ್ಸ್ ರೇಸ್ ಟು 5/5 ಫ್ಯಾಕ್ಟೋರಿಯಲ್. ಕರೆಕ್ಟ್? ಪ್ಲಸ್ ಆನ್ ಟು ದಿ ಇನ್ಫಿನಿಟಿ. ಸೊ ದಿಸ್ ಈಸ್ ಅವರ್ ಫೈನಲ್ ಆನ್ಸರ್. Okay, so see, this is the method of solving the Maclaurin's theorem. Okay na guys, almost ಇದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗೈತೆ ಅನ್ಕೊಂತೀನಿ. ಸೊ ಇದೇ ಥರ ಈಗ ನಾವು ಏನು ಮಾಡಿದ್ವಿ, e raised to x sin x ಎರಡು ಮಾಡಿದ್ವಲ್ಲ, ಇದೇ ಥರ ಸಮ್ ಮೋರ್ ಎಕ್ಸಾಂಪಲ್ಸ್. a raised to x, ಆಮೇಲೆ cos x, sec x. ಓಕೆ, ಆಮೇಲೆ ಅದೇ ಥರ ಲಾಗ್ ಆಫ್ 1 + x, ಲಾಗ್ ಆಫ್ ಎಕ್ಸ್, ಇದೇ ಥರದ್ದು ಬೇಕಾದ ವ್ಯಾಲ್ಯೂಸನ್ನು ಹಾಕ್ಕೊಂಡು ನೀವು ಸಾಲ್ವ್ ಔಟ್ ಮಾಡ್ಬೋದು. ಬಟ್ ನಿಮಗೇನಂತಂದ್ರೆ ಇದನ್ನು ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ ಅನ್ನೋ ಮೆಥಡ್ ಏನೈತಲ್ಲ ಅದು ವೆರಿ ಇಂಪಾರ್ಟೆಂಟ್. ಓಕೆ, ಏನು ಮಾಡ್ತೀವಿ ಅಂತಂದ್ರೆ ಫಸ್ಟ್ ಗಿವನ್ ಎಫ್ ಆಫ್ ಎಕ್ಸ್ ಏನು ಕೊಟ್ಟಿರ್ತಾರಲ್ಲ ಅದನ್ನು ಅಪ್ ಟು ಹೌ ಮೆನಿ ಟರ್ಮ್ಸ್ ಅವ್ರು ಎಷ್ಟರ ತನಕ ಹೇಳಿರ್ತಾರೆ ಅಷ್ಟು. ಫಾರ್ ಎಕ್ಸಾಂಪಲ್ 3rd or 4th ಅಂತ ಕೊಟ್ಟಿದ್ರು ಅಂತಂದ್ರೆ ಆ ಕೊಟ್ಟಂತಹ ಫಂಕ್ಷನನ್ನು ಅಗೇನ್ ಡಿಫ್ರೆನ್ಷಿಯೇಟ್ ಮಾಡ್ಕೊತ ಹೋಗ್ತೀರಿ. ಆಮೇಲೆ ಡಿಫ್ರೆನ್ಷಿಯೇಟ್ ಮಾಡಿದ್ಮೇಲೆ ಎಕ್ಸ್ ವ್ಯಾಲ್ಯೂನ 0 ಹಾಕಿ ಡಿಫ್ರೆನ್ಷಿಯೇಟ್ ಮಾಡಿದ ವ್ಯಾಲ್ಯೂಸ್ ಒಳಗೆ ಎಕ್ಸ್ ವ್ಯಾಲ್ಯೂ 0 ಹಾಕಿ ಸಾಲ್ವ್ ಔಟ್ ಮಾಡ್ತೀರಿ. ದೆನ್ ಆ ವ್ಯಾಲ್ಯೂಸನ್ನು ಏನು ಮಾಡ್ತೀರಿ, ಮ್ಯಾಕ್ಲಾರಿನ್ಸ್ ಥಿಯರಮ್ದು ಫಾರ್ಮುಲಾ ಏನೈತಿ ಆ ಫಾರ್ಮುಲಾ ಒಳಗೆ ಹಾಕಿ ಫೈನಲ್ ರಿಸಲ್ಟ್ ಫೈಂಡ್ ಔಟ್ ಮಾಡ್ತೀರಿ. ವೆರಿ ಸಿಂಪಲ್. ಓಕೆ, ಸೊ ಟ್ರೈ ಸಮ್ ಮೋರ್ ಎಕ್ಸಾಂಪಲ್ಸ್. ಓಕೆ ಗೈಸ್, ಥ್ಯಾಂಕ್ ಯು ಎವ್ರಿ ಒನ್.